ಕಥೆ 8. ಪುಟಾಣಿಯ ಸೈಕಲ್ ಸವಾರಿ. ಪುಟಾಣಿ ಮಲ್ಲಿಗೆಹಳ್ಳಿಯ ಚುಟುಕು ಹುಡುಗಿ. ಬೆಳಿಗ್ಗೆ ಎದ್ದು ಹಕ್ಕಿಗಳ ಶಬ್ದ ಕೇಳುತ್ತಲೇ ಶಾಲೆಗೆ ಹೋಗಲು ಸಿದ್ಧವಾಗುತ್ತಿದ್ದಳು. ಶಾಲೆಗೆ ನಡೆದುಕೊಂಡು ಹೋಗುವ ದಾರಿಯಲ್ಲಿ ಅವಳ ಗೆಳತಿ ದೀಪಾ ಹೊಳೆಯುವ ಸೈಕಲ್ನಲ್ಲಿ ಬರುತ್ತಿರುವುದನ್ನು ನೋಡಿದಳು. ಅದನ್ನು ನೋಡಿ ಪುಟಾಣಿಗೆ ಒಂದು ಆಕರ್ಷಣೆಯೂ ಹಂಬಲವೂ ಹುಟ್ಟಿತ್ತು. ಅವಳ ಮನಸ್ಸಿನಲ್ಲಿ ದಿನೇ ದಿನೇ ಸೈಕಲ್ ಕಲಿಯಬೇಕೆಂಬ ಬಲವಾದ ಆಸೆ ಮೂಡಿತು. ಒಂದು ದಿನ ಪುಟಾಣಿ ಅಜ್ಜಿಯ ಹತ್ತಿರ ಕುಳಿತು ಕೇಳಿದಳು, ಅಜ್ಜಿ, ನನಗೂ ಸೈಕಲ್ ಸಿಗುತ್ತಾ? ಅಜ್ಜಿ ನಗುತ್ತಾ ಉತ್ತರಿಸಿದರು, ಅವರಷ್ಟು ದುಬಾರಿ ಸೈಕಲ್ ಆಗದೆ ಇರಬಹುದು, ಆದರೆ ನಿನ್ನ ಕನಸು ಪೂರೈಸಬಲ್ಲ ಸೈಕಲ್ ಸಿಗುತ್ತೆ. ಕೆಲವು ದಿನಗಳ ನಂತರ ಅಪ್ಪ ಅಂಗಡಿಯ ಹತ್ತಿರದ ಹಳೆಯ ಜಂಕ್ಯಾರ್ಡ್ನಿಂದ ಒಂದು ಹಳೆಯ ಸೈಕಲ್ ತಂದು ಕೊಟ್ಟರು. ಅದು ಧೂಳಿನಿಂದ ತುಂಬಿ ಹಾಳಾಗಿದ್ದ ಸೈಕಲ್. ಪುಟಾಣಿಗೆ ಅದನ್ನು ಕಂಡು ಬೇಸರವಾಯಿತು. ಆದರೆ ಅಜ್ಜಿ ಹೇಳಿದರು, ನಿನ್ನ ಕನಸು ಸಾಗಿಸಲು ಇದು ಸಾಕು, ಅದು ಹೊಸದಾಗಿರಬೇಕೆಂದಿಲ್ಲ. ಪುಟಾಣಿಯ ಅಪ್ಪ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ದುರಸ್ತಿ ಮಾಡತೊಡಗಿದರು. ಸೈಕಲ್ ಚೈನ್ ಮತ್ತು ಬ್ರೇಕನ್ನು ಸರಿ ಮಾಡಿದರು. ಸೈಕಲ್ಗೆ ಹೊಸ ಬಣ್ಣ ಬಳಿದರು. ಪುಟಾಣಿ ಆ ಸೈಕಲ್ಗೆ ಕೆಂಪು ಎಂಬ ಹೆಸರು ಇಟ್ಟಳು. ಮೊದಲ ದಿನ ಪುಟಾಣಿ ಪೆಡಲ್ ಹಾಕಿದ ತಕ್ಷಣ ಸಮತೋಲನ ಕಳೆದುಕೊಂಡು ಸೈಕಲ್ ಬಿದ್ದು ಹೋಯಿತು. ಹಳ್ಳಿಯ ಮಕ್ಕಳು ನಕ್ಕರು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು. ಅವರ ತಂದೆ ಇದನ್ನು ಕಂಡು ಪುಟಾಣಿಗೆ ಸಹಾಯ ಮಾಡಿದರು. ಸಂಜೆ ಮನೆಗೆ ಬಂದ ಪುಟಾಣಿ ಅಜ್ಜಿಯ ಬಳಿ ಅಳುತ್ತಾ ನಡೆದ ಘಟನೆ ಹೇಳಿದಳು. ಆಗ ಅಜ್ಜಿ ಬೆನ್ನು ತಟ್ಟಿ ಹೇಳಿದರು, ಏಳುವವನು ಮಾತ್ರ ಓಡುತ್ತಾನೆ, ಮತ್ತೆ ಪ್ರಯತ್ನ ಮಾಡು. ನಂತರ ಪ್ರತಿದಿನ ಪುಟಾಣಿ ಅಭ್ಯಾಸ ಮಾಡತೊಡಗಿದಳು. ಮೊದಲು ಅಪ್ಪ ಬೆನ್ನು ಹಿಡಿದು ಸಹಾಯ ಮಾಡುತ್ತಿದ್ದರು. ನಂತರ ಪುಟಾಣಿ ಸ್ವಲ್ಪ ಸ್ವಲ್ಪವಾಗಿ ಸಮತೋಲನ ಕಲಿತಳು. ಮಧ್ಯದಲ್ಲೇ ಮತ್ತೆ ಬಿದ್ದಳು, ಗಾಯವಾಯಿತು. ಆದರೆ ಈ ಬಾರಿ ಪುಟಾಣಿ ಎದ್ದಳು. ಅಜ್ಜಿ ಅವಳಿಗೆ ತಮ್ಮ ಬಾಲ್ಯದ ದಿನಗಳ ಕಥೆಗಳನ್ನು ಹೇಳುತ್ತಿದ್ದರು. ಅವರ ಎತ್ತಿನ ಗಾಡಿಯ ಪಯಣ, ಹಳ್ಳದ ಪಕ್ಕದ ಬೆಟ್ಟ ಏರಿದ ಕ್ಷಣಗಳು, ಈ ಕಥೆಗಳು ಪುಟಾಣಿಗೆ ಧೈರ್ಯ ತುಂಬುತ್ತಿದ್ದವು. ಒಂದು ದಿನ ಬೆಳಗಿನ ಹೊತ್ತಿನಲ್ಲಿ ಪುಟಾಣಿ ಯಾರ ಸಹಾಯವಿಲ್ಲದೆ ಸೈಕಲ್ ಓಡಿಸಲು ಸಾಧ್ಯವಾಯಿತು. ಹೊಳೆಯುವ ಬೆಳಕಿನಲ್ಲಿ ಸೈಕಲ್ ಚಕ್ರಗಳು ಮಿಂಚುತ್ತಿದ್ದವು. ಅವಳ ಮುಖದಲ್ಲಿ ನಗು, ಕಣ್ಣುಗಳಲ್ಲಿ ವಿಜಯದ ಮಿಂಚು. ಶಾಲೆಗೆ ಸೈಕಲ್ನಲ್ಲಿ ಹೋದಳು. ದೀಪಾ ಆಶ್ಚರ್ಯದಿಂದ ಕೇಳಿದಳು, ಹೊಸ ಸೈಕಲ್ಲ? ಪುಟಾಣಿ ನಗುತ್ತಾ ಉತ್ತರಿಸಿದಳು, ಇಲ್ಲ, ಹಳೆಯದು, ಆದರೆ ನಾನು ಹೊಸದಾಗಿ ಕಲಿತಿದ್ದೇನೆ ಎಂದು ಹೇಳಿ ಅವಳು ಸೈಕಲ್ಲನ್ನು ಜೋರಾಗಿ ಓಡಿಸಿದಳು. ಇದನ್ನು ದೀಪಾ ಆಶ್ಚರ್ಯ ಹಾಗೂ ಸಂತೋಷದಿಂದ ನೋಡುತ್ತಾ ನಿಂತಳು. ಪುಟಾಣಿಯ ಕೌಶಲ್ಯವನ್ನು ನೋಡಿ ಚಪ್ಪಾಳೆ ತಟ್ಟಿದಳು. ಆ ರಾತ್ರಿ ಅಜ್ಜಿ ಊಟ ನೀಡುತ್ತಾ ಕೇಳಿದರು, ಇನ್ನು ಮುಂದೆ ಎಲ್ಲಿ ಹೋಗ್ತೀಯಾ ಈ ಸೈಕಲ್ನೊಂದಿಗೆ? ಪುಟಾಣಿ ನಗುತ್ತಾ ಉತ್ತರಿಸಿದಳು, ನಾನು ನಗರಕ್ಕೆ ಹೋಗಿ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕೆಂಬ ಕನಸು ನೋಡುತ್ತಿದ್ದೇನೆ ಅಜ್ಜಿ. ಅಜ್ಜಿ ನಗುತ್ತಾ ತಲೆಯಾಡಿಸಿದರು, ನೀನು ಈಗ ಕನಸುಗಳ ಮೇಲೆಯೇ ಓಡುತ್ತಿದ್ದೀಯೇ ಪುಟಾಣಿ, ಅದೇ ನಿಜವಾದ ಸವಾರಿ. ನೀತಿ: ಕನಸುಗಳನ್ನು ಸಾಧಿಸಲು ಹೊಳೆಯುವ ಸಾಧನಗಳ ಅಗತ್ಯವಿಲ್ಲ. ಬೇಕಾಗಿರುವುದು ನಂಬಿಕೆಯಿರುವ ಹೃದಯ, ಧೈರ್ಯದಿಂದ ತುಂಬಿದ ಮನಸ್ಸು ಮತ್ತು ಬಿದ್ದರೂ ಮತ್ತೆ ನಿಂತು ಸಾಗುವ ಆತ್ಮವಿಶ್ವಾಸ, ಜೊತೆಗೆ ನಿಸ್ವಾರ್ಥ ಪ್ರಯತ್ನವಿದ್ದರೆ ಕನಸುಗಳ ದಡಕ್ಕೆ ತಲುಪಬಹುದು. Like, share and subscribe. Thank you for watching.